ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಇವತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೀನಿ. ಇಲ್ಲಿ ಝೂ, ಬಟರ್ಫ್ಲೈ ಪಾರ್ಕ್ ಮತ್ತು ಸಫಾರಿ ಇದೆ. ಇದು ಪ್ರೈಸ್ ಲಿಸ್ಟು. ಸೊ ನಾನು ಎಲ್ಲೂ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಡೈರೆಕ್ಟ್ ಟಿಕೆಟ್ ಕೌಂಟ್ರಿಗೆ ಹೋದೆ. ನಾನು ತೊಗೊಂಡಿದ್ದು ಸಫಾರಿ, ಝೂ ಮತ್ತು ಬಟರ್ಫ್ಲೈ ಪಾರ್ಕು. ಪರ್ ಪರ್ಸನ್ನು ಟೋಟಲಾಗಿ 470 ಆಗುತ್ತೆ. ಅದಾದಮೇಲೆ ಇಮಿಡಿಯೇಟು ಒಳಗಡೆ ಹೋಗ್ಬಿಟ್ಟೆ. ಸೊ ಇಲ್ಲಿ ಸ್ಕ್ಯಾನಿಂಗ್ ಮಷಿನ್ ಹತ್ರ ಟಿಕೆಟ್ನ ಸ್ಕ್ಯಾನ್ ಮಾಡಿಬಿಟ್ಟು ಮುಂದೆಗಡೆ ಹೋದೆ. ಈ ಕ್ಯೂ ನೋಡಿಬಿಟ್ಟು ದೇವಸ್ಥಾನ ನೆನಪಾಗೋಯ್ತು. ಸೊ ನಾರ್ಮಲಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಕ್ಯೂನಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೊತೀವಲ್ಲ, ಆ ಥರ ಸಫಾರಿಗೆ ಈ ಥರ ಬಸ್ಗಳಿರ್ತವೆ. ಸೊ ನನಗಾದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು, ಯಾವ್ಯಾವ ಥರ ಪ್ರಾಣಿಗಳು ಕಾಣಿಸ್ತವೆ ಅಂತ. ಸೊ ಹಂಗೆ ಹೋಗ್ತಾ ಮೊದಲು ನಮಗೆ ಕಾಣಿಸೋದೆ ಇವು ಜಿಂಕೆಗಳು. ಮರದ ಕೆಳಗಡೆ ಎಷ್ಟೊಂದು ಜಿಂಕೆಗಳಿದ್ದಾವೆ ಗೊತ್ತಾ. ಸೊ ಟೋಟಲಾಗಿ ಸಫಾರಿ ಮತ್ತು ಝೂ ಎರಡು ಸೇರಿಸಿದ್ರೆ ಹೈಯೆಸ್ಟ್ ನಂಬರ್ ಆಫ್ ಪ್ರಾಣಿಗಳಿರೋದೇ ಇವು ಜಿಂಕೆಗಳು. ಮರದ ನೆರಳಲ್ಲಿ ಮೇವು ತಿನ್ಕೊಂಡು ನೆಮ್ಮದಿ ವಿಶ್ರಾಂತಿ ಪಡಿತಿದ್ದಾವೆ. ಈ ಜಿಂಕೆಗಳ ಜೊತೆ ಇದು ಕಾಡೆಮ್ಮೆ ಅಂತೀವಲ್ಲ, ಸೊ ಅದೂ ಇದ್ದಾವೆ. ಅವು ಸ್ವಲ್ಪ ಕಮ್ಮಿ. ಅಲ್ಲಿದೆ ನೋಡಿ ಕಾಡೆಮ್ಮೆ. ಆದ ತಕ್ಷಣ ನಮಗೆ ಸಿಗೋದೆ ಎಲಿಫೆಂಟ್ ಪಾರ್ಕ್. ಅಲ್ಲೇ ಕೆರೆ ಇದೆ, ಕೆರೆ ಪಕ್ಕದಲ್ಲೇ ಅವುಗಳಿಗೆ ಮೇವು ಹಾಕ್ಬಿಟ್ಟು ಸೊ ನೀರು ಕುಡಿಸ್ಬೇಕಾದಾಗ ಆ ಕೆರೆನಲ್ಲಿ ನೀರು ಕುಡಿಸಿ ಅದರಲ್ಲೇ ಸ್ನಾನ ಮಾಡಿಸಿ ಈ ಕಡೆಗೆ ಕರ್ಕೊಂಬರ್ತಾರೆ. ಆ ಬೇಬಿ ಎಲಿಫೆಂಟ್ಗಳಂತ ನೋಡೋಕೆ ತುಂಬ ಸೂಪರಾಗಿ ಕಾಣಿಸ್ತವೆ. ಸೊ ಎಷ್ಟೊಂದು ಬೇಬಿ ಎಲಿಫೆಂಟ್ಸ್ ಇದೆ, ದೊಡ್ಡವಿದ್ದಾವೆ, ಚಿಕ್ಕವು ಇದ್ದಾವೆ. ಅವುಗಳಿಗೆ ಮೇವು ಹಾಕಿದ್ರೆ ಅವು ಸುಮ್ಮನೆ ತಿನ್ನೋದಿಲ್ಲ, ಅವನ್ನ ಮೇವನ್ನು ಕೊಡವಿ ತಿನ್ಕೋತವೆ. ಆನೆಗಳಿಗೆ ಒಳ್ಳೆ ಬುದ್ಧಿನೂ ಇದೆ, ಕೆಟ್ಟ ಬುದ್ಧಿನೂ ಇದೆ. ಅವಕ್ಕೇನಾದರೂ ನಾವುಗಳು ಇಷ್ಟ ಆಗಿಬಿಟ್ರೆ ಫುಲ್ ಪ್ರೀತಿಯಿಂದ ನೋಡ್ಕೊತವೆ. ಅದೇ ಏನಾದರೂ ಕೋಪ ಬಂದುಬಿಟ್ರೆ ಹಂಗೆ ಆಗಿ ತುಳಿದು ಬಿಡ್ತಾವೆ ಅಷ್ಟೇ. ಈ ಆನೆ ಪಾರ್ಕ್ ಆದಮೇಲೆ ನಮಗೆ ನೆಕ್ಸ್ಟು ಸಿಗೋದೆ ಕರಡಿಗಳದ್ದು. ಇದು ಕರಡಿಗಳು ಎಷ್ಟೊಂದು ಇದಾವೆ ಗೊತ್ತಾ. ಸೊ ಈ ಕರಡಿ ನೋಡ್ತಾ ಹಂಗೆ ನಿಂತ್ಕೊಂಡ್ಬಿಡ್ದ ಪಕ್ಕದಲ್ಲಿ. ನನಗೆ ಭಯನೇ ಆಗೋಗ್ಬಿಟ್ಟಿತ್ತು. ಸೊ ಬಟ್ ಇಷ್ಟು ಹತ್ತಿರದಿಂದ ನಾನು ಯಾವತ್ತೂ ನೋಡಿರಲಿಲ್ಲ. ನಮ್ಮೂರ ಕಡೆ ಎಲ್ಲ ತುಂಬ ಕರಡಿಗಳಿದ್ದಾವೆ, ಬೆಟ್ಟದಲ್ಲಿ ಮತ್ತು ಹೊಲದಲ್ಲೆಲ್ಲ ಓಡಾಡ್ತಿರ್ತವೆ. ಬಟ್ ತುಂಬ ರಾತ್ರಿ ಹೊತ್ತೇ ಓಡಾಡ್ತವೆ. ಇಷ್ಟು ಹತ್ತಿರದಲ್ಲಿ ಇಷ್ಟು ಕ್ಲೋಸ್ ಅಪ್ಪಲ್ಲಿ ನಾನು ಯಾವತ್ತೂ ನೋಡೇ ಇಲ್ಲ. ಸೊ ಇಲ್ಲಿ ಯಾವುದೋ ಕರಡಿ ನೋಡಿ ಗಿಡದಿಂದಗಡೆ ಇದೆ. ಸೊ ಈ ಕರಡಿ ಯಾಕೋ ಕದಲ್ತಾನೆ ಇರಲಿಲ್ಲ. ಅದೇನು ಮಲಗಿತ್ತೋ ಅಥವಾ ಹುಷಾರಿಲ್ವೋ ಗೊತ್ತಿಲ್ಲ. ಇದು ನೋಡು, ರೋಡ್ನೇ ಬ್ಲಾಕ್ ಮಾಡ್ಬಿಟ್ಟಿದೆ. On the road block. ಸೆಗ್ಮೆಂಟ್ ಇದೆ. ಸೊ ಇಲ್ಲೊಂದಿದೆ, ಆ ಕಡೆ ಒಂದೆರಡು ಇದ್ದಾವೆ. ಸೊ ಇದು ಆ ಕಡೆನೇ ಹೋಗುತ್ತೆ. ಸೊ ನನ್ನ ಮೊಬೈಲ್ನಾದರೆ ರಿಸ್ಕಲ್ಲಿಟ್ಟು ವೀಡಿಯೋ ಮಾಡಿದೆ. ಸೊ ಮೊಬೈಲು ಕೆಳಗಡೆ ಬಿತ್ತು ಅಂತಂದರೆ ಅದು ಹೋಯ್ತು ಅಂತಲೇ ಲೆಕ್ಕ. ಸೊ ಹುಷಾರಾಗಿರಬೇಕು. ನೆಕ್ಸ್ಟ್ ನೀವು ಯಾರಾದರೂ ವೀಡಿಯೋಸ್ ತೊಗೋಬೇಕು ಅಂತಂದರೆ ಸೊ ಮೊಬೈಲ್ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸಫಾರಿ ಒಂದು ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಿಜವಾಗ್ಲೂ ಒಂಥರ ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಸೆಕ್ಷನ್ಗಳು ಮಾಡಿರ್ತಾರೆ, ಒಂದೊಂದು ಸೆಕ್ಷನ್ ಒಂದೊಂದು ಪ್ರಾಣಿಗೆ ಒಂದೊಂದು ಸೆಕ್ಷನ್ನು. ಇವಾಗ ಹುಲಿಗೆ ಬೇರೆ ಸೆಕ್ಷನ್ನು. ಇಲ್ಲಿ ನೋಡಿ ಹುಲಿ ಮಲ್ಕೊಂಬಿಟ್ಟಿದೆ. ಮತ್ತು ಸಿಂಹಕ್ಕೆ ಒಂದು ಸೆಕ್ಷನ್. ಆ ಥರ ಒಂದು ಸೆಕ್ಷನಿಂದ ಇನ್ನೊಂದು ಸೆಕ್ಷನ್ಗೆ ಆ ಒಂದು ಗೇಟ್ಗಳು ಓಪನ್ ಮಾಡಬೇಕಾದ್ರೆ ನನಗೆ KGF ಮೂವಿ ನೆನಪಾಯಿತು. ಅದರಲ್ಲಿ ನರ ಹಚ್ಚಿದ್ದು ಗೇಟ್ ಓಪನ್ ಮಾಡ್ತಾರಲ್ಲ, ಸೊ ಆ ಮೂವಿ ನೆನಪಾಯಿತು ನನಗೆ.
ಓಕೆ ಓಕೆ ಅಣ್ಣ. ಹೊರಟೋಗ್ಬಿಡುತ್ತೆ ಅಷ್ಟೇ, ಮತ್ತೆ ತಗೊಳಕ್ ಹೋಗಲ್ಲ. ಸೊ ಇದು ಕೊನೆ ಸೆಕ್ಷನ್ ಸಿಂಹದ್ದು. ನೋಡಿ ಎಷ್ಟು ನೆಮ್ಮದಿಯಾಗಿ ಮಲ್ಕೊಂಬಿಟ್ಟಿದೆ. ಯತೆ ಇಲ್ಲ, ಚಿಂತೆ ಇಲ್ಲ, EMI ಕಟ್ಟಬೇಕು ಅನ್ನೋಂಗಿಲ್ಲ, ರೂಮ್ ರೆಂಟ್ಗಳು ಕಟ್ಟಬೇಕು ಅನ್ನೋಂಗಿಲ್ಲ, ಟೈಮ್ ಟು ಟೈಮ್ ಫುಡ್ ಬರುತ್ತೆ, ತಿಂದ್ಕೊಂಡು ನೆಮ್ಮದಿಯಾಗಿರೋದಷ್ಟೇ. ಸೊ ಇಷ್ಟು ಸಫಾರಿ ಒಂಥರ ಚೆನ್ನಾಗಿತ್ತು. ಆ ಒಂದು ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಅದಾದ ನಂತರ ಬಟರ್ಫ್ಲೈ ಪಾರ್ಕ್ಗೆ ಹೋದೆ. ಊರ ಕಡೆ ಅಂತಂದರೆ ಬೇಜಾನ್ ನೋಡಿದ್ದೀವಿ ಚಿಟ್ಟೆಗಳು, ವಿಧ ವಿಧವಾದಂತಹ ಚಿಟ್ಟೆಗಳು. ಸೊ ಈ ಥರದ ಎನ್ವಿರಾನ್ಮೆಂಟಲ್ಲಿ ನೋಡಿಲ್ಲ ಅಷ್ಟೇ, ಈ ಥರ ಕೂಡ ಹಾಕಿರೋದು. ಸೊ ಇವನು ಬಂಧಿಸಿಟ್ಬಿಟ್ಟಿದ್ದಾರೆ. ಕಲರ್ ಚಿಟ್ಟೆಗಳು, ಡಿಫ್ರೆಂಟ್ ಚಿಟ್ಟೆಗಳನ್ನ ಆದರೆ ನಾವು ನೋಡ್ಬೋದು. ಸೊ ಇಲ್ಲಿ ಈ ಪಾಪು ನೋಡಿ ಚಿಟ್ಟೆಗಳನ್ನ ಹಿಡ್ಕೊಳಕ್ಕೆ ಫುಲ್ಲು ಪ್ರಯತ್ನ ಪಡ್ತಿದೆ, ಬಟ್ ಅವು ಸಿಗ್ತಿಲ್ಲ. ಬಟ್ ಅವ್ರ ಪೇರೆಂಟ್ಸ್ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ತಾವ್ರೆ ಆ ಪಾಪು ಆಟ ಆಡೋದನ್ನ ನೋಡಿಕೊಂಡು. ಒಂಥರ ಚೆನ್ನಾಗಿರುತ್ತೆ ಅಲ್ಲ, ಅಂದರೆ ಮಕ್ಕಳು ಆಟ ಆಡ್ತಿರೋದನ್ನ ನೋಡೋಕ್ಕೆ. ಚಿಟ್ಟೆ ಪಾರ್ಕಲ್ಲಿ ಏನು ಇಷ್ಟ ಆಯಿತು ಗೊತ್ತಿಲ್ಲ, ಆ ಪಾಪು ಆಟ ಆಡೋದು ಮಾತ್ರ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ನೋಡಿ ಅಕ್ವೇರಿಯಂ ಇದೆ. ಅಯ್ಯೋ ಎಂಥ ಚೆನ್ನಾಗಿದೆ, ಡಿಸೈನ್ ಫಿಶಸ್. ಯೆಲ್ಲೋ ಕಲರ್ ನೋಡಿ, ವೆರಿ ಇಂಪ್ರೆಸಿವ್. ದೈವ ಸೃಷ್ಟಿ ಮರ, ಏನೋ ಒಂಥರ ಒಂದೊಂದು ಪ್ರಾಣಿಗಳದ್ದೇ ಒಂದೊಂದು ವಿಶೇಷತೆ ಇರುತ್ತೆ. ಈ ಮೀನುಗಳದ್ದೇ ಒಂಥರ ವಿಶೇಷತೆ, ಅದು ಹೊರಗಡೆ ಬದುಕಲ್ಲ, ನೀರಲ್ಲೇ ಬದುಕೋದು. ನಾವು ನೀರಿಗೆ ಹೋದರೆ ಡಮಾರು. ಇದು ನೋಡಿ ಎಷ್ಟೊಂದು ಬಟರ್ಫ್ಲೈಸ್ ಇದೆ. ಇಲ್ಲಿ ನೋಡಿ ಮಂಡುಗಬ್ಬೆ, ಇದನ್ನು ಊಗಿ ಬಂಡಿ ಅಂತ ಇದ್ವಿ, ಅದು ಮುಟ್ಟಿದ್ರೆ ಹಂಗೆ ಸುತ್ಕೊಂಡ್ಬಿಡುತ್ತೆ ಅದು. ಸೊ ಅದಾದ ತಕ್ಷಣ ನೆಕ್ಸ್ಟ್ ಈ ಬೋಟಿಂಗ್ ಎಲ್ಲ ಆಡೋಕ್ಕೆ ಇಂಟ್ರೆಸ್ಟ್ ಇರೋರು ಬೋಟಿಂಗ್ ಆಡ್ಬೋದು. ನಾನಂತೂ ಹೋಗಲಿಲ್ಲ. ಥರ ಚೆನ್ನಾಗಿರುತ್ತೆ. ಒಂದು ದಿನಕ್ಕೆ ಪ್ಲ್ಯಾನ್ ಮಾಡ್ಕೊಬೋದು. ಬೆಳಗ್ಗೆ ಒಂದು 9 ಗಂಟೆಗೆ ಹೋದರೆ, 9-10 ಗಂಟೆಗೆ ಹೋದರೆ ಸಂಜೆ 5-6 ಗಂಟೆ ತನಕ ಇವೆಲ್ಲ ಆ್ಯಕ್ಟಿವಿಟೀಸು ಆರಾಮಾಗಿ ಮುಗಿಸ್ಕೊಬೋದು. ನೆಕ್ಸ್ಟ್ ನಾನು ಝೂಗೆ ಹೋದೆ. ಸೊ ಇಲ್ಲಿ ನೋಡಿ ಜೀಬ್ರಾ, ದೈವ ಸೃಷ್ಟಿ ನೋಡಿ ಹೆಂಗೆ. ಈ ಒಂದು ಜೀಬ್ರಾಗೆ ಒಂದು ಆ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟು ಎಂಥ ಚೆನ್ನಾಗಿ ಕಾಣ್ತಿದೆ. ಅದಾದಮೇಲೆ ಜಿರಾಫೆ ಒಂದೇ ಒಂದಿತ್ತು ನಾವು ಹೋದಾಗ. ಇವು ನೋಡಿ ಆಫ್ರಿಕನ್ ಚೀತಾ ಎರಡು ರೆಸ್ಟ್ ತೊಗೊಳ್ತಿದ್ದಾವೆ. ಇವಳು ಬೇಟೆ ಆಡೋದನ್ನ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ಸಖತ್ ದೂರಕ್ಕೆ ಹೆಜ್ಜೆ ಇರ್ತವೆ ಇವು. ಹುಲಿ, ಸೊ ಇದು ಹುಲಿ ಇರೋಕ್ಕೆ ಮನೆ ಮಾಡಿಕೊಟ್ಟಿದ್ದಾರೆ, ಗುಹೆ ಥರ. ತೋಳ ಯಾಕೋ ಸುತ್ತಾಡ್ತಾ ಇದೆ. ಅಲ್ಲೊಂದು 3-4 ಮಲ್ಕೊಂಬಿಟ್ಟಿದ್ದಾರೆ. ನೀರಾನೆ,
ಈ ಮುಳ್ಳಂದಿ ಆ ಕಡೆದು ಕಾಮಿಡಿ ಅದು ಬಂತು. ಹಂಗೆ ಇವು ಏನೋ ತಿಂತಿರೋದನ್ನ ನೋಡ್ಬಿಟ್ಟು ಅಲ್ಲೊಂದು ಪೀಸ್ ಎತ್ಕೊಂಡು ಆಮೇಲೆ ಹಂಗೆ ಹೊರಟೋಗ್ಬಿಡೋದ. ಇನ್ನು ಮಿಕ್ಕಿದ್ದು ನೀವೇ ತಿನ್ಕೊಳ್ರಿ ಅಂತ ಹೇಳ್ಬಿಟ್ಟು ಅದು ಹೋದಂಗಾಯ್ತು. ಒಂದೊಂದಕ್ಕೊಂದೊಂದು ಆ ಒಂದು ಗೂಡು ಥರ ಮಾಡಿಕೊಟ್ಟಿದ್ದಾರೆ. ಸೊ ಇವು ನೋಡಿ ಚಿರತೆಗಳು, ಅಲ್ಲೊಂದು ಚಿರತೆ ಇದೆ, ಇವೆರಡು ಚಿರತೆಗಳು, ಟೋಟಲ್ 3 ಇದ್ದಾವೆ ಅದರಲ್ಲಿ. ಇದಾದ ನಂತರ ನಮಗೆ ಕ್ರೇಜಿ ಅನಿಸಿದ್ದೆ ಸಿಂಹದ್ದು. ಯೋಪ ಹೈಟ್ ನೋಡಿ, ಆ ವೆಯ್ಟ್ ನೋಡಿ, ಅದು ಇರೋದು ನೋಡಿ, ಅಯ್ಯೋ ಹತ್ತದಿಂದ ನೋಡ್ಬಿಟ್ಟು ಶಾಕ್ ಆಗೋಯ್ತು. ಅದೇನು ಒಂದು 300 kg ಇದೆಯಾ, ಜಾಸ್ತಿನೇ ಇದೆಯಾ, ಅಷ್ಟು ಹೈಟ್ ನೋಡಿ. ದೇವ್ಡ ಸಿಕ್ಕಿದ್ರೆ ಅಷ್ಟೇನಾ ಅಂತ 2 ನಿಮಿಷಕ್ಕೆ ತಿಂದು ಮುಗಿಸ್ಬಿಡ್ತವೆ ಒಬ್ಬ ಮನುಷ್ಯನ. ಗರ್ಜಿಸಿದ್ರೆ ಅರ್ಧ ಝೂಗೆ ಕೇಳಿಸುತ್ತೆ, ಅಷ್ಟು ಜೋರಾಗಿ ಗರ್ಜಿಸ್ತವೆ. ನೋಡೋಕ್ಕೆ ಒಂಥರ ಭಯಂಕರ ಹೈಟು ವೆಯ್ಟು. ಆ ಒಂದು ಅಷ್ಟು ದೊಡ್ಡ ಮುಖ. ಇದು ನೋಡಿ, ಒಂದು ಟೈರ್ ಹಾಕಿದ್ದಾರೆ, ಆ ಟೈರಲ್ಲೇ ಆಟ ಆಡ್ಕೊತಿದೆ. ಈ ಆನೆಗಳದ್ದೇ ಒಂಥರ ವಿಶೇಷತೆ. ಅವನ್ನ ನೋಡಿ, ಹುಲ್ಲನ್ನ ಸುಮ್ಮನೆ ಡೈರೆಕ್ಟ್ ತಗೊಂಡು ತಿನ್ನೋದಿಲ್ಲ. ಕೊಡವಿ ಮಣ್ಣು ಏನಾರು ಇರುತ್ತೇನೋ ಅಂತ ಕೊಡವು ಬಿಟ್ಟು ತಿಂತವೆ. ಮೊಸಳೆಗಳು ಎದುರು ನೋಡ್ತಾ ಇದಾವೆ, ಏನಾರ ಸಿಗುತ್ತಾ ಹಂಗೆ ತಿನ್ಕೊಂಬಿಡೋಣ ಅಂತ. ಇವೊಂಥರ ಡಿಫ್ರೆಂಟ್ ಮೊಸಳೆ. ಅಲ್ಲಿ ನೋಡಿ ಮುಂದೆಗಡೆ ಚೂಪಾಗಿದೆ. ಸೊ ಇವು ಯಾವ ಥರ ಅಂತ ಗೊತ್ತಿಲ್ಲ. ನಮ್ಮ ರಾಷ್ಟ್ರೀಯ ಪಕ್ಷಿ ನೋಡಿ, ಏನು ಸಖತ್ತಾಗಿ ಕಾಣಿಸ್ತಿದೆ, ಕಲರ್ಫುಲ್. ಸೊ ಇದು ಬಿಳಿ ನವಿಲು. ಮಂಗಾಟೆ ಒಂಥರ ಡಿಫ್ರೆಂಟ್ ಆಗಿದೆ. ತುಂಬ ಬೇಜಾರು ಅನಿಸಿದ್ದು ಗಿಣಿಗಳು. ಅವನ್ನ ಆ್ಯಕ್ಚುಲಿ ತುಂಬ ಚಿಕ್ಕ ಸ್ಪೇಸಲ್ಲಿ ಅವನ್ನ ಕೂಡಾಕ್ದಂಗೆ ಅನ್ನಿಸ್ತಿದೆ ನನಗೆ. ಅವು ಹೊರ್ಗಡೆ ಬರೋಕ್ಕೆ ಸತತ ಪ್ರಯತ್ನ ಪಡ್ತಿದ್ದಾವೆ. ನೋಡ್ಬೇಕು, ಅವು ಆ ಒಂದು ಚಿಕ್ಕ ತಂತಿಗಳಿದಾವಲ್ಲ ಅವನ್ನೇ ಕಿತ್ತಾಕಕ್ಕೆ ಹೋಗ್ತಿದ್ದಾವೆ. ಅವಕ್ಕೆ ಇಷ್ಟ ಆಗ್ತಿಲ್ಲ ಆ ಒಂದು ಪಂಜರದಲ್ಲಿ ಇರೋಕ್ಕೆ. ಇಲ್ಲ ಅಂತಂದರೆ ಅವ್ರಿಗೆ ಇನ್ನೂ ಒಂದು ಕೆಲಸ ಮಾಡೋದು, ತುಂಬ ದೊಡ್ಡದಾಗಿ ಮಾಡಬೇಕು ಅಷ್ಟೇ. ಅದಕ್ಕೆ ತುಂಬ ಸ್ಪೇಸ್ ಕೊಟ್ಬಿಟ್ಟು ಹಾರಾಡೋಕ್ಕೆ. ಅವು ನಿಜವಾಗ್ಲೂ ಲಿಟ್ರಲಿ ಅವು ತುಂಬ ಟ್ರೈ ಮಾಡ್ತಿದ್ದಾವೆ ಆ ಒಂದು ಪಂಜರದಿಂದ ಆಚೆ ಬರೋಕ್ಕೆ. ಸೊ ಇದನ್ನು ತುಂಬಾ ಬೇಜಾರಾಯಿತು. ಅವುಗಳು ಹರಸಾಹಸ, ಅದಕ್ಕೆ ಅವುಗಳ ಕೈಲಿ ಆಗ್ತಿಲ್ಲ, ಅವು ಬಿಡ್ತಿಲ್ಲ ಆಚೆ ಬರೋಕ್ಕೆ. ಸಿಂಹ ಬಾಲದ ಸಿಂಗಳಿಕ ಅಂತ. ಇದೊಂಥರ ಡಿಫ್ರೆಂಟ್ ಆಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಇದು ಯಾವಾಗಲೂ ತಿಂತಾ ಇರೋದೇ ಕೆಲಸನಾ ಅಂತ. ಹೋಗ್ಲಿ ಬಿಡಿ, ತಿನ್ಕೊಳ್ಳಿ. ಆಮೆಗಳು ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಸಫಾರಿ, ಬಟರ್ಫ್ಲೈ ಪಾರ್ಕ್ ಮತ್ತು ಝೂ. ಸೊ ನೀವು ಯಾರಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ಆದಷ್ಟು ಬೆಳಗ್ಗೆನೇ ಹೋಗಿ, ಒಂದು 10 ಗಂಟೆ 11 ಗಂಟೆ ಸುಮಾರಿಗೆ ಮೊದಲನೇ ರೌಂಡ್ ಸಫಾರಿಗೆ ಹೋಗೋಕ್ಕೆ ಪ್ರಯತ್ನ ಪಡಿ. ಯಾಕಂತಂದರೆ ತುಂಬ ಪ್ರಾಣಿಗಳನ್ನ ನೋಡ್ಬೋದು, ಮತ್ತು ತುಂಬ ಪ್ರಾಣಿಗಳು ಹೊರಗಡೆ ಓಡಾಡ್ತಿರ್ತವೆ. ಮಧ್ಯಾಹ್ನ ಟೈಮ್ನಲ್ಲಿ ಹೋದರೆ ಏನಾಗುತ್ತೆ, ತುಂಬ ಪ್ರಾಣಿಗಳು ಮಲಗಿರ್ತವೆ, ಕೆಲವೊಂದು ಒಂದು ಪ್ಲೇಸಿಂದ ಆಚೆನೇ ಬರೋಲ್ಲ. ಸೊ ಅದಕ್ಕೋಸ್ಕರ ಇಷ್ಟು ಈ ಒಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ವ್ಲಾಗ್. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇದೇ ಥರದ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಜೈ ಹಿಂದ್.